ತಮಿಳುನಾಡಿನಲ್ಲಿ ಆಗಿ ಹೋದಂತಹ ಒಬ್ಬ ಶಿವಶರಣ, ಕರಿಕಾಲ ಚೋಳ ಅಂತ ಒಬ್ಬ ಬಹಳ ದೊಡ್ಡ ಮಹಾರಾಜ ಇದ್ದ ತಮಿಳುನಾಡಿನಲ್ಲಿ. ಬಹಳ ದೊಡ್ಡ ದೊಡ್ಡ ಗುಡಿಗಳನ್ನು ಕಟ್ಸ್ಯಾನ ಆತ ತಮಿಳುನಾಡಿನಲ್ಲಿ. ಅಂತಹ ಚೋಳ ಮಹಾರಾಜನ ಆಸ್ಥಾನದಲ್ಲಿ ಚೆನ್ನಯ್ಯ ಅಂತ ಒಬ್ಬ ಶಿವಶರಣ ಇದ್ದ, ಮಾದಾರ ಚೆನ್ನಯ್ಯ. ಅವನ ಕೆಲಸ ಏನಿತ್ತು ಅಂದ್ರೆ, ದಿನಂಪ್ರತಿಯಾಗಿ ಕುದುರೆಗಳು, ರಾಜನ ಕುದುರೆಗಳಿದ್ದು, ಆ ಕುದುರೆಗಳಿಗೆ ಮೇವು ತರು ಕೆಲಸ ಅವನು ಮಾಡ್ತಿದ್ದ, ಹುಲ್ಲು ತರು ಕೆಲಸ ಮಾಡ್ತಿದ್ದ. ದಿನಂಪ್ರತಿಯಾಗಿ ಎಲ್ಲ ಹೊಳೆ ದಂಡೆ, ಹಳ್ಳದ ದಂಡೆ, ಆ ರಾಜನದೇ ಹೊಲ ಇತ್ತು, ಅಲ್ಲಿಂದ ಹುಲ್ಲು ಹೊತ್ತುಕೊಂಡು ಬರೋದು, ಈ ಕುದುರೆಗಳಿಗೆ ಮೇಯಿಸೋದು, ಇಷ್ಟ ಅವನ ಕೆಲಸ. ಅದೊಂದು ಕಾಯಕ. ಕಾಯಕದೊಂದಿಗೆ ಆ ಚೆನ್ನಯ್ಯ ಏನು ಮಾಡ್ತಾ ಇದ್ದ ಅಂದರೆ, ದಿನಂಪ್ರತಿಯಾಗಿ ಅಪಾರ ಶಿವಭಕ್ತಿಯನ್ನು ಮಾಡ್ತಾ ಇದ್ದ. ಶಿವ ಅಂದ್ರೆ ಸಾಮಾನ್ಯನಲ್ಲ, ಇಡೀ ಜಗತ್ತಿನಲ್ಲಿಯೇ ಉಮೇಶನಿಂದ ಅಧಿಕ ಯಾರೂ ಇಲ್ಲ ಅಂತ ಹೇಳ್ತಾರೆ. ದೇವರಿಗಿಂತ ದೊಡ್ಡವರು ಯಾರೂ ಅಲ್ಲ. ಆ ದೇವರ ಭಕ್ತಿಯನ್ನ ಈ ಚೆನ್ನಯ್ಯನವರು ಮಾಡ್ತಾ ಇದ್ರು. ಭಕ್ತಿ ಅಂದ್ರೆ ಹಿಂಗಂತ ಹೇಳಕ್ಕೆ ಬರೋದಲ್ಲದು. ಮತ್ತು ಬಹಳ ಜನ ಏನು ತಿಳ್ಕೊಂಡಿರ್ತಾರ, ಮಂದಿಗೆ ಕಾಣಸಂಗ ಮಾಡಿದ್ರೆ ಅಷ್ಟ ಭಕ್ತಿ ಅಂತಾರಂತ ತಿಳ್ಕೊಂಡಿರ್ತಾರೆ. ಯಾವಾಗಲೂ ಮಂದಿ ಕೇಳಸಂಗ ಜಪ ಮಾಡೋದು, ಮಂದಿ ಕೇಳಸಂಗ ಪೂಜಾ ಮಾಡೋದು, ಬರೇ ಮಂದಿ ಸಲುವಾಗಿ ಪೂಜಾ, ಅದು ತನ್ನ ಸಲುವಾಗಿ ಅಲ್ಲ. ಹಂಗ ಬರೇ ಆಡಂಬರದ ಪೂಜೆಯನ್ನು ಮಾಡ್ತಾ ಇರಲಿಲ್ಲ ಚೆನ್ನಯ್ಯನವರು, ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾ ಇದ್ರು. ಯಾರಿಗೂ ಗೊತ್ತಿರಲಿಲ್ಲ ಇಂಥ ಒಬ್ಬ ಶಿವಶರಣ ಅದಾನಂತ, ಯಾರಿಗೂ ಗೊತ್ತೇ ಇರಲಿಲ್ಲ. ಅವನಿಗೆ ಮತ್ತು ಶಿವನಿಗಟ್ಟು ಬಿಟ್ಟರೆ ಇನ್ನು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಹಂಗಿರ್ಬೇಕು ನಾವು ಕೂಡ. ಭಕ್ತಿ ಅನ್ನೋದು ಗುಪ್ತವಾಗಿಯೇ ಇರಬೇಕು. ಬಹಳದು ಜಗತ್ತಿನ ಕಣ್ಣಿಗೆ ಕಾಣಬಾರದು. ಅದನ್ನ ಭಕ್ತಿಯನ್ನ ಕಪಟ ಮನಸ್ಸಿನವರು ಮಾಡಲಿಕ್ಕಾಗುವುದಲ್ಲದು, ಸ್ವಚ್ಛ ಮನಸ್ಸು ಬೇಕಾಗ್ತದೆ. ಯಾಕೆ ಅಂದ್ರೆ, ದೇವರ ಮೆಚ್ಚುವುದು ಯಾವುದಕ್ಕೆ ಮೆಚ್ತಾನ ಅಂತ ಕೇಳಿದ್ರೆ, ಯಾವ ಮನಸ್ಸು ಸ್ವಚ್ಛದಲ್ಲ ಆ ಮನಸ್ಸಿಗೆ ದೇವರು ಒಲಿತಾನ, ಅಂಥ ಮನಸ್ಸಿಗೆ ಒಲಿತಾನ. ಮನಸ್ಸು ಹೊಲಸಿತ್ತು ಅಂದ್ರೆ ತಗೊಂಡೇನು ಮಾಡೋದದ? ದಿನಂಪ್ರತಿ ರುದ್ರಾಭಿಷೇಕ ಮಾಡ್ತಾನೆ, ದಿನಂಪ್ರತಿ ಇಷ್ಟಲಿಂಗ ಪೂಜಾ ಮಾಡ್ತಾನೆ, ಗುಡಿಗೆ ಹೋಗ್ತಾನೆ. ಅಷ್ಟೇ ಅಲ್ಲದೆ ಗುಡಿಯ ಪೂಜಾರಿಯೇ ಇದ್ದರೂ ಕೂಡ ಮನಸ್ಸು ಹೊಲಸಿತ್ತು ಅಂದ್ರೆ ಸಾಯುತಕ ಪೂಜಾ ಮಾಡಿದ್ರು ದೇವರು ಒಲೆಯಂಗಿಲ್ಲ. ಮನಸ್ಸು ಸ್ವಚ್ಛ ಇರಬೇಕಾಗ್ತದೆ. ಸಣ್ಣ ಮಕ್ಕಳು ಇರ್ತಾವಲ್ಲ, ಸಣ್ಣ ಮಕ್ಕಳಿಗೆ ಏನಂತ ಕರೀತಾರ? ದೇವರಿದ್ದಂಗ ಅಂತ ಕರೀತಾರ. ಅಂದ್ರೆ ಅವು ದೇವರೇ ಇರ್ತಾವ. ಆದ್ರೆ ನಾವೇನು ಹೆಂಗದೀವಿ ನಾವು ಸ್ವಲ್ಪ ವಿಚಾರ ಮಾಡೋನು. ನಮ್ಮ ಮನಸ್ಸು ಹೆಂಗದ ಒಂದು ಸ್ವಲ್ಪ ವಿಚಾರ ಮಾಡೋನು. ಅವಾಗ ನಮ್ಮ ಭಕ್ತಿ ಎಷ್ಟ ಬಲಿಷ್ಠದ ಅಥವಾ ದುರ್ಬಲದ ಅಂತ ಗೊತ್ತಾಗ್ತದೆ. ಹಸಿವಿನ ಪ್ರೇಮಕ್ಕೆ ಬೋನವಾ ಹಿಡಿಯಂಬರು. ಎದಕ್ಕೆ ನಾವು ದೇವರಿಗೆ ನೈವೇದ್ಯ ತೋರಿಸ್ತೀವಿ? ನಮಗೆ ಹಸುವಾಗ್ಯಾವ, ಉಣ್ಲಾಕೊಂದು ಅವಕಾಶ ಆಗಲಿ ಅಂತ ಬಾಣ ಹಿಡಿದು ಬರ್ತೀವಿ. ಅಮಾವಾಸ್ಯದ ಅಂತ ತೆಂಗಿನಕಾಯಿ ಹೊಡಿತೀವಿ, ಹೊರತು ಭಕ್ತಿಯಿಂದ ಅಲ್ಲ. ಎಲ್ಲ ಊರೆಲ್ಲ ಹೊಂಟದ ಅಂತ ತಿಳ್ಕೊಂಡು ನಾವು ಬರ್ತೀವಿ, ಹೊರತು ಭಕ್ತಿಯಿಂದ ಬಂದಿಲ್ಲ. ಅದಕ್ಕೆ ಅವ್ರು ಹೇಳುವುದು, ಹಿಂಗ ಮಾಡ್ಕೋತ ಹೋದಿ ಅಂದ್ರೆ ತೋರಿಕೆಯ ಭಕ್ತಿಯನ್ನು ಮಾಡಿದ್ರೆ ದೇವ್ರು ಹೆಂಗೆ ಒಲ್ಯಾವ? ದೇವರೇನಾದರೂ ತೋರಿಕೆಯ ಭಕ್ತಿಗೆ ಒಲಿತಾನೇನು? ನಿಜ ಭಕ್ತಿಗೆ ದೇವರು ಒಲಿಯುವುದು. ಅದಕ್ಕೆ ನಮ್ಮ ಸ್ವಭಾವ ಹೆಂಗದ, ನಾವು ಎಂತಹ ಭಕ್ತಿಯನ್ನು ಮಾಡಬೇಕು, ಭಕ್ತಿಯ ಸ್ವರೂಪ ಏನು, ಭಕ್ತಿಯನ್ನು ಮಾಡಿದಂಥವ್ರು ಹೆಂಗಿರ್ತಾರ ಅನ್ನೋದನ್ನು ತತ್ವಪದವನ್ನು ಹಾಡ್ತಾರೆ. ಪ್ರೀತಿ ವಿಶ್ವಾಸ ಕರುಣೆ ಕ್ಷಮೆ ತ್ಯಾಗದಲ್ಲಿ ಹುಟ್ಟಿ ಬಂದದ್ದು ಭಕ್ತಿ. ಮುಕ್ತಿಗೆ ಅಣಿ ಮಾಡಿ
ಮುಕ್ತನ ಮಾಡಿತು ಎಂಥ ಶಕ್ತಿ ಇದು ಭಕ್ತಿ. ಪ್ರೀತಿ ವಿಶ್ವಾಸ ಕರುಣೆ ಕ್ಷಮೆ ತ್ಯಾಗದಲ್ಲಿ ಹುಟ್ಟಿತು ಈ ಭಕ್ತಿ. ಅಕ್ಕನಿಗೆ ಅಲಿದು ಮುಕ್ತಳ ಮಾಡಿತು, ಅಕ್ಕನಿಗೆ ಒಲಿದು ಮುಕ್ತಳ ಮಾಡಿತು ಮಲ್ಲಿಕಾರ್ಜುನನೆಂಬ ಪತಿಭಕ್ತಿ. ಅಕ್ಕನಿಗೆ ಒಲಿದು ಮುಕ್ತಳ ಮಾಡಿತು ಮಲ್ಲಿಕಾರ್ಜುನ ಎಂಬ ಪತಿಭಕ್ತಿ. ಅನಸೂಯಾಗೊಲಿದು ತ್ರಿಮೂರ್ತಿಗಳ, ಅನಸೂಯಾಗೊಲಿದು ತ್ರಿಮೂರ್ತಿಗಳ ಕೂಸ ಮಾಡಿತ್ತಿದು ಪತಿವ್ರತ ಭಕ್ತಿ. ಪ್ರೀತಿ ವಿಶ್ವಾಸ ಕ್ಷಮೆ ಕರುಣೆ ತ್ಯಾಗದಲ್ಲಿ ಹುಟ್ಟಿ ಬಂದದು ಭಕ್ತಿ. ಮಾತಾ ಪಿತರನ್ನು ಹೊತ್ತೊಯ್ದು ಕಾಸಿಯ, ಮಾತಾ ಪಿತರನ್ನು ಹೊತ್ತೊಯ್ದು ಕಾಸಿಯ ಕರುಣಿಸಿದ ಶ್ರವಣನ ಭಕ್ತಿ. ಮಾತಾ ಪಿತರನ್ನು ಹೊತ್ತೊಯ್ದು ಕಾಸಿಯ ಕರುಣಿಸಿದ ಶ್ರವಣನ ಭಕ್ತಿ. ಹೆಬ್ಬೆರಳ ಕಡಿದು ಗುರುದಕ್ಷಿಣೆ ನೀಡಿತು, ಹೆಬ್ಬೆರಳ ಕಡಿದು ಗುರುದಕ್ಷಿಣೆ ನೀಡಿತು ಏಕಲವ್ಯನ ಗುರುಭಕ್ತಿ. ಏಕಲವ್ಯನ ಗುರುಭಕ್ತಿ. ಪ್ರೀತಿ ವಿಶ್ವಾಸ ಕರುಣೆ ಕ್ಷಮೆ ತ್ಯಾಗದಲ್ಲಿ ಹುಟ್ಟಿ ಬಂದದು ಭಕ್ತಿ. ಗಡಿಯಲ್ಲಿ ನಿಂತು ಗಂಡೆದೆ ವೈರಿಗಳ, ಗಡಿಯಲ್ಲಿ ನಿಂತು ಗಂಡೆದೆ ವೈರಿಗಳ ಚಂಡಾಡಿತು ಈ ದೇಶದ ಭಕ್ತಿ. ಭಕ್ತಿಯ ನೆಚ್ಚಿದ ಭಕ್ತರ ಮುಕ್ತಿಯ, ಭಕ್ತಿಯ ನೆಚ್ಚಿದ ಭಕ್ತರ ಮುಕ್ತಿಯ ಗೊಳಿಸಿರುತ್ತಿ ಮಹಾಭಕ್ತಿ. ಗಡಿಯಲ್ಲಿ ನಿಂತು ಗಂಡದ ವೈರಿಗಳ, ಗಡಿಯಲ್ಲಿ ನಿಂತು ಗಂಡದ ವೈರಿಗಳ ಚಂಡಾಡಿತು ಈ ದೇಶದ ಭಕ್ತಿ. ಪ್ರೀತಿ ವಿಶ್ವಾಸ ಕರುಣೆ ಪ್ರೀತಿ, ಪ್ರೀತಿ ವಿಶ್ವಾಸ ಕರುಣೆ ಕ್ಷಮೆ ತ್ಯಾಗದಲ್ಲಿ ಹುಟ್ಟಿತು ಈ ಭಕ್ತಿ. ಹೆಬ್ಬೆರಳ ಕಡಿದು ಗುರುದಕ್ಷಿಣೆ ನೀಡಿತು, ಹೆಬ್ಬೆರಳ ಕಡಿದು ಗುರುದಕ್ಷಿಣೆ ನೀಡಿತು ಏಕಲವ್ಯನ ಗುರುಭಕ್ತಿ. ಗಡಿಯಲ್ಲಿ ನಿಂತು ಗಂಡದ ವೈರಿಗಳ, ಗಡಿಯಲ್ಲಿ ನಿಂತು ಗಂಡದ ವೈರಿಗಳ ಚಂಡಾಡಿತು ಈ ದೇಶದ ಭಕ್ತಿ. ಪ್ರೀತಿ ವಿಶ್ವಾಸ ಕರುಣೆ ಕ್ಷಮೆ ತ್ಯಾಗದಲ್ಲಿ ಹುಟ್ಟಿತು ಈ ಭಕ್ತಿ. ಪ್ರೀತಿ ವಿಶ್ವಾಸ ಕರುಣೆ ಕ್ಷಮೆ ತ್ಯಾಗದಲ್ಲಿ ಹುಟ್ಟಿತು ಈ ಭಕ್ತಿ. ಮುಕ್ತಿಗೆ ಅಣಿ ಮಾಡಿ ಮುಕ್ತನ ಮಾಡಿತು, ಮುಕ್ತಿಗೆ ಅಣಿ ಮಾಡಿ ಮುಕ್ತನ ಮಾಡಿತು ಎಂಥ ಶಕ್ತಿ ಇದು, ಇದು ಭಕ್ತಿ, ಇದು ಭಕ್ತಿ. ಬಸವಣ್ಣನವರು ಹೇಳ್ತಾರೆ ಒಂದು ಮಾತನ್ನ, ಭಕ್ತಿ ಇಲ್ಲದ ಬಡವನಾನಯ್ಯ
ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತನರು ನೆರೆದು ಭಕ್ತಿ ಭಿಕ್ಷವನ್ನಿಕ್ಕಿದಡೆ ಎನ್ನ ಪಾತ್ರೆ ತುಂಬೆತ್ತು ನೋಡ ಕೂಡಲ ಸಂಗಮ ದೇವ. ಬಸವಣ್ಣನವರು ಹೇಳ್ತಾರ, ನಾನು ಭಕ್ತಿ ಇರಲಾರದಂಥ ಬಡವ, ರೊಕ್ಕಿರ್ಲಾರ್ದಂಥ ಬಡವನಲ್ಲ, ಅಧಿಕಾರ ಇರಲಾರ್ದಂಥ ಬಡವನಲ್ಲ. ಆದ್ರೆ ಯಾವ ಬಡವ ಅಂದ್ರೆ ಭಕ್ತಿ ಇರಲಾರದಂಥ ಬಡವ ಅಂತ ಹೇಳ್ತಾರ. ಅವರೇನು ಬಡವರಾಗಿರಲಿಲ್ಲ, ಆದ್ರೆ ಪುರಾತನರ ಮಹಿಮೆಯನ್ನು ಸಾರಲೋಸುಗವಾಗಿ, ಪುರಾತನರು ಅಂದ್ರೆ ಬಹಳ ಹಿರಿಯರು. ಅಂಥ ಹಿರಿಯರು ಯಾರು ಅಂದ್ರೆ ಮಾದಾರ ಚೆನ್ನಯ್ಯನವರು, ಡೋಹರ ಕಕ್ಕಯ್ಯನವರು, ದಾಸಯ್ಯನವರು, ಇವರೆಲ್ಲರೂ ಕೂಡ ಬಹಳ ಹಿರಿಯರು. ಇವರ ಮನೆ ಮುಂದೆ ಹೋಗಿ ನಿಂತು ಯಾವಾಗ ಭಕ್ತಿ ಭಿಕ್ಷೆಯನ್ನು ಬೇಡಿದೆ ಅವರು ನೀಡಿದ್ರಲ್ಲ, ಎನ್ನ ಪಾತ್ರೆ ತುಂಬಿತ್ತು ನೋಡ ಕೂಡಲ ಸಂಗಮ ದೇವ. ಅಂದ್ರ ಬಸವಣ್ಣನವರ ಅಂಥವರೇ ಮಾದಾರ ಚೆನ್ನಯ್ಯನವರ ಮುಂದೆ ಹೋಗಿ ಭಕ್ತಿ ಭಿಕ್ಷೆಯನ್ನು ಕೇಳ್ತಾರಂದ ಬಳಿಕ ಮಾದಾರ ಚೆನ್ನಯ್ಯ ಎಷ್ಟು ದೊಡ್ಡವಿರಬಾರದು ಅಂತ ವಿಚಾರ ಮಾಡಬೇಕು. ನಮಗೆಲ್ಲ ಏನು ಅಂದ್ರೆ ತಲೆಯಲ್ಲಿ ಬರೇ ಜಾತಿ ಜಾತಿ. ಇಡೀ ನಮ್ಮ ಭಾರತ ದೇಶ ಏನಾದರೂ ಹಾಳು ಮಾಡಿದ್ದು ಯಾವುದಾದ್ರೂ ಒಂದಿತ್ತು ಅಂದ್ರೆ ಈ ಜಾತಿ. ಬ್ರಿಟಿಷರು ಈ ಜಾತಿ ಹೆಸರು ಹೇಳೇನೆ 200 ವರ್ಷ ಆಳಿ ಹೋದರು. ಅವರು ವಿದೇಶದಿಂದ ಬಂದಂತಹ ಮುಸಲ್ಮಾನ್ ದಾಳಿಕೋರರು ಕೂಡ ಅವರು 700-800 ವರ್ಷ ಇದೇ ಜಾತಿಯ ಹೆಸರನ್ನು ಹೇಳಿಯೇ ಆಳಿ ಹೋದರು. ಇವತ್ತಿಗೂ ಕೂಡ ರಾಜಕೀಯ ನಡೆದದ್ದೇ ಜಾತಿಯ ಹೆಸರಿನಿಂದ. ಅದಕ್ಕೆ ಹೇಳ್ತಾರೆ ಅವರು, ಸರ್ವಜ್ಞ ಒಂದು ಮಾತನ್ನು ಹೇಳ್ತಾನೆ, ಜಾತಿ ಹೀನನ ಮನೆ ಜ್ಯೋತಿತಾ ಹೀನವೇ, ಜಾತಿ ವಿಜಾತಿ ಅನಬೇಡ, ಅಜಾತ ನೊಲಿದಾತನೇ ಜಾತ ಸರ್ವಜ್ಞ ಅಂತ ಹೇಳ್ತಾನೆ. ಇದನ್ನು ನಾವೆಲ್ಲ ವಿಚಾರ ಮಾಡಬೇಕು. ಹೌದಪ್ಪ, ಇವು ಬಹಳ ಕೆಳಗಿನ ಜಾತ್ಯವದಾನಂತ ತಿಳ್ಕೊಂಡು ಅವನ ಮನೆಯಲ್ಲಿ ಹಚ್ಚಿದಂಥ ದೀಪ ಏನಾದರೂ ಕತ್ತಲೆಯನ್ನು ಕೊಡ್ತೈತೆ ಏನದು, ಆ ಮನೆಯ ಜ್ಯೋತಿ ಏನಾದರೂ ಬೆಳಕನ್ನೇ ಕೊಡುವುದಿಲ್ಲ ಏನದು. ಜಾತಿ ವಿಜಾತಿ ಅನಬೇಡ, ಅಜಾತ ನೊಲಿದಾತನೇ ಜಾತ ಸರ್ವಜ್ಞ. ಯಾವನಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ಯದ, ದೇವರು ಒಲದಾನಲ್ಲ, ಅಂಥವನೇ ನಿಜವಾಗಿಯೂ ಜಾತಿವಂತ ಅಂತ ಸರ್ವಜ್ಞ ಕರೆದ. ದೇವರು ಒಲ್ದಾವ ಜಾತಿವಂತ. ನಮಗ ಬೆಟ್ಟು ಸಹಿತ ಆಗಿಲ್ಲ ನಾವು ದೇವರು ಕಿರಿಕಿರಿ ಬೇಡಂತ. ನಾವು ನಮ್ಮ ಮಾತುಗಳು ಯಾರಾದರೂ ಹೊಸಬರು ಬಂದರು ಅಂದು ನಮ್ಮ ಮಾತು ಹೆಂಗೆ ಚಾಲೂ ಆಗ್ತದೆ? ಜಾತಿದಿಂದೇ ಪ್ರಾರಂಭ ಆಗ್ತದೆ. ಯಾರ ಪೈಕಿ ನೀವು ಮನುಷ್ಯರ ಪೈಕಿ ಅದಾನಪ್ಪ ಅಂತ ಇಷ್ಟ ತಿಳ್ಕೊಂಡ್ರೆ ಸಾಕಾಗೋದಿಲ್ಲ ಏನು? ಅವನಿಗೂ 2 ಕಣ್ಣದಾವ, ಇವನಿಗೂ 2 ಕಣ್ಣದಾವ, 2 ಕಾಲದಾವ, ಇವನಿಗೂ ಒಂದು ಬಾಯಿ ಅದ, ಎಷ್ಟು ತಿಳ್ಕೊಂಡ್ರೆ ಗೊತ್ತಾಗೋದಿಲ್ಲ. ಆದರೂ ನಾವು ಯಾರ ಪೈಕಿ ಅವ ಸಿಂಹ ಎಂದಾದರೂ ಇನ್ನೊಂದು ಸಿಂಹವನ್ನು ನೀ ಯಾರ ಪೈಕಿ ಅಂತ ಕೇಳೇದೇನದು? ಆಕಳೆ ಎಂದಾದರೂ ಇನ್ನೊಂದು ಆಕಳಿಗೆ ನೀ ಯಾರ ಪೈಕಿ ಅದಿ ಅಂತ ಕೇಳೇದೇನದು? ಏನು ನೀ ಲಿಂಗಾಯತರ ಆಕಳು ಬೇರೆದವ್ರ ಆಕಳು ಅಂತ ಎಂದಾದರೂ ಕೇಳೇತೇನದು ಇನ್ನೊಂದು ಆಕಳಿಗೆ? ನೀರು ಎಂದಾದರೂ ಕೂಡ ನೀ ಯಾವ ಜಾತಿ ನೀರದ ಅಂತ ಕೇಳೇದೇನದು ಇನ್ನೊಂದಕ್ಕೆ? ಈ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಜಾತೀಯತೆ ಇಲ್ಲ, ಬರೇ ಮನುಷ್ಯನ ಅತ್ಯಂತ ಹೊಲಸಾದ ಮನಸ್ಸಿನಲ್ಲಿ ಮಾತ್ರ ಜಾತಿ ಅದ. ಅಜಾತ ನೊಲಿದಾತನೇ ಜಾತ ಸರ್ವಜ್ಞ. ಅಂತಹ ಅಜಾತ ಯಾರಿಗೆ ಒಲದ ಅಂದ್ರೆ ಮಾದಾರ ಚೆನ್ನಯ್ಯನವರಿಗೆ ಒಲದ. ಆ ಪ್ರಸಂಗವನ್ನು ನೋಡ್ತಾ ಇದ್ದೀವಿ ನಾವೀಗ. 60 ವರ್ಷ ಇದೇ ರೀತಿಯಾಗಿ ದಿನಾಲು ಕುದುರೆಗಳಿಗೆ ಮೇವು ತಂದು ಹಾಕ್ತಾ ಇದ್ದ. ಯಾರಿಗೂ ಗೊತ್ತಿರಲಿಲ್ಲ ಇಷ್ಟು ದೊಡ್ಡ ಶಿವಭಕ್ತ ಅದಾನಂಥೇಳಿ ಚೆನ್ನಯ್ಯನವರು. ಒಂದು ದಿನ ಶಿವನಿಗೆ ಅನಿಸ್ತು, ಇಷ್ಟು ದೊಡ್ಡ ಶಿವಭಕ್ತ ಅದಾನಿವ,
ಆದರೆ ಇಡೀ ಜಗತ್ತಿಗೆ ಗೊತ್ತಿಲ್ಲ. ಇವನ ಮಹಿಮೆ ಇಡೀ ಜಗತ್ತಿನಾದ್ಯಂತ ಶಾಶ್ವತವಾಗಿ ಕೊಂಡಾಡುವಂಗಾಗಬೇಕು. ಇವನ ಮಹಿಮೆ ಜಗತ್ತಿನಲ್ಲಿ ಮೊಳಗಬೇಕು ಅಂತ ತಿಳಿದುಕೊಂಡು ಶಿವ ಏನು ಮಾಡಿದ ಅಂದ್ರೆ ಒಂದು ವಿಶೇಷ ಲೀಲೆಯನ್ನು ರಚಿಸಿಬಿಟ್ಟ. ಕರಿಕಾಲ ಚೋಳ ದಿನಂಪ್ರತಿಯಾಗಿ ಶಿವನ ದೇವಾಲಯಕ್ಕೆ ಹೋಗಿ ರಾಜೋಪಚಾರಗಳಿಂದ ಶಿವನ ಪೂಜೆಯನ್ನು ಮಾಡ್ತಾ ಇದ್ದ. ದಿನಾಲು ಲಕ್ಷ ಬಿಲ್ವಾರ್ಚನೆ, ದಿನಾಲು ಮಹಾರುದ್ರಾಭಿಷೇಕ, ಏನದ ಶಿವನನ್ನು ವೈಭವದಿಂದ ಪೂಜೆ ಮಾಡ್ತಾ ಇದ್ದ. ಆ ಶಿವನ ಅಭಿಷೇಕಕ್ಕೆ ಆನೆ ಮ್ಯಾಲ ಬಂಗಾರ ಕೊಡದೊಳಗೆ ನೀರು ತರ್ತಾ ಇದ್ದ. ಆನೆ, ಒಂಟೆ, ಕುದುರೆ ಅಷ್ಟೇ ಅಲ್ಲದೆ ಶಂಖ, ಭೇರಿ, ಮೃದಂಗ, ಡಮರು ಇವೆಲ್ಲವುಗಳಿಂದ ಕೂಡಿ ಅತ್ಯದ್ಭುತವಾದಂತಹ ಪೂಜೆಯನ್ನು ಕರಿಕಾಲ ಚೋಳ ಮಹಾರಾಜ ಮಾಡ್ತಾ ಇದ್ದ. ಕೊನೆಗೆ ದಿನಂಪ್ರತಿಯಾಗಿ ನೈವೇದ್ಯ ಹಿಡಿತಿದ್ದ. ಅಷ್ಟು ಭಕ್ತಿ ಇತ್ತು ರಾಜನಿಗೆ. ಇವ ಏನು ನೈವೇದ್ಯ ತೋರಿಸ್ತಿದ್ದಲ್ಲ, ಒಂದು ಪರದಾ ಹಾಕಿದ ಬಳಿಕ ಶಿವ ಆ ನೈವೇದ್ಯವನ್ನು ಪ್ರಸಾದ ಮಾಡ್ತಾ ಇದ್ದ. ಒಂದು ದಿವಸ ಏನಾಯಿತು ಅಂದ್ರೆ, ಈಗ ಮುಂಜಾನೆ ಪೂಜಾ ಮುಗಿಸಿ ನೈವೇದ್ಯವನ್ನು ಹಿಡಿದ, ಪರದಾ ಸರಿಸಿ ಗುಡಿಯ ಹೊರಗೆ ಹೋಗಿ ನಿಂತ. ನೈವೇದ್ಯ ಆಗಿರಬೇಕು ಅಂತ ಒಳಗೆ ಬಂದ ನೋಡ್ತಾನ, ನೈವೇದ್ಯ ಆಗಿರಲಿಲ್ಲ. ಆಯಿತು ಸಂಜೆಯವರೆಗೆ ನೋಡೋಣ ಅಂತ ಸಂಜೆಯವರೆಗೆ ಶಿವ ಬರ್ತಾನಂತ ದಾರಿ ಕಾದ, ಶಿವ ಬರಲಿಲ್ಲ.